ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ನನ್ನ ತಾಯಿ ಆಗ್ತಾರೋ ವಿಚಾರ ಅರಸನಕೋಟೆಯಲ್ಲಿ ಅತ್ತೆಯಮ್ಮಂಗಾಗ್ಲಿ ಮಾವಂಗಾಗ್ಲಿ ಇಲ್ಲ ಬೇರೆ ಯಾರಿಗಾದ್ರೂ ಆಗಲಿ ಗೊತ್ತಾಗಬಾರ್ದು. ಆಯ್ತಮ್ಮ, ಹಾಗಂತ ಮಾತು ಕೊಡು. ನೀವಿಬ್ಬರು ಅರಸನಕೋಟೆಯಲ್ಲಿ ಆಸ್ತಿ ಯಾವ ವಿಚಾರ ಕೇಳಿದ್ರಿ ಅಂತ ಗೊತ್ತಿಲ್ಲ. ಆದರೆ ನಿಮ್ಮ ಉದ್ದೇಶ ಈಡೇರೋವರೆಗೂ ನೀವು ಆ ಮನೆಗೆ ವಾಪಸ್ ಹೋಗಲ್ಲ ಅನ್ನೋದಂತೂ ಅರ್ಥ ಆಯಿತು. ಇಡೀ ಜಗತ್ತೇ ನಿಮ್ಮನ್ನು ಅಪನಂಬಿಕೆಯಿಂದ ನೋಡಿದ್ರು ನಾನು ಮಾತ್ರ ನಿಮ್ಮನ್ನು ನಂಬ್ತೀನಿ. ನೀವಾಗಿ ಹೇಳೋವರೆಗೂ ಯಾಕೆ ಹೀಗೆ ಮಾಡಿದ್ರಿ ಅಂತ ನಾನು ನಿಮ್ಮನ್ನು ಕಾರಣ ಕೇಳಲ್ಲ. ಹಾಗೆ ಒಂದಂತೂ ಹರಿಸ್ತೀನಿ, ನೀವು ಅಂದ್ಕೊಂಡು ಬಂದಿರೋ ಉದ್ದೇಶ ಆದಷ್ಟು ಬೇಗ ಈಡೇರಿ. ಹಾಗೆ ನನ್ನ ಉಸಿರಿರೋವರೆಗೂ ಮನೆ ಹೊಸಲು ತುಳಿಬೇಡಿ ಅಂತ ಹೇಳಿರೋ ಅಖಿಲಮ್ಮನವ್ರ ಮಾತನ್ನು ಅವರಾಗೆ ವಾಪಸ್ ತಗೊಳ್ಳೋ ಹಾಗಾಗಲಿ. ನೀನು ತಾಯಿ ಆಗ್ತಿರೋ ಸಿಹಿ ಸುದ್ದಿನ ನೀವಾಗೆ ಅಖಿಲಮ್ಮನವ್ರ ಹತ್ರ ಹೇಳೋ ಹಾಗಾಗಲಿ. ನಿಮ್ಮಿಬ್ಬರ ಜೋಡಿಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ಅನುಷ್ಕಾ, ಆವತ್ತು ನೀನು ನನ್ನ ಮಡ್ಲಲ್ಲಿ ಪ್ರಾಣ ಬಿಟ್ಟೆ, ಆದರೆ ನಿನ್ನ ಜೀವ ಇನ್ನೂ ಹೋಗಿರಲಿಲ್ಲ. ನಿನ್ನ ಕೈ ಬೆರಳು ಆಡ್ತಿತ್ತು. ಇಮಿಡಿಯೇಟ್ ಆಗಿ ನಿನ್ನನ್ನು ಹಾಸ್ಪಿಟಲೈಸ್ ಮಾಡಿದೆ. ಯಾವತ್ತು ದೇವ್ರನ್ನ ಬೇಡದೆ ಇರೋಳು, ಆವತ್ತು
ನಿನ್ನ ಜೀವ ಉಳಿಸ್ಕೊಡಪ್ಪ ಅಂತ ಬೇಡ್ಕೊಂಡೆ. ನೀನು ಜೀವಂತವಾಗಿದೆಯಾ ಅಂತ ಡಾಕ್ಟ್ರು ಹೇಳಿದ ಮೇಲೇ ಹೋಗಿದ್ದು ನನ್ನ ಜೀವ ವಾಪಸ್ ಬಂದಿತ್ತು. ಆದರೆ ನಿನ್ನ ಆರೋಗ್ಯ ಸರಿ ಇರಲಿಲ್ಲ. ಮೆಂಟಲಿ ಫಿಸಿಕಲಿ ಟ್ರೀಟ್ಮೆಂಟ್ ಕೊಡಬೇಕಾಯಿತು. ಎಷ್ಟೋ ದಿನ ನೀನು ICU ಅಲ್ಲಿದ್ದೆ. ಆಮೇಲೆ ನಿನ್ನ ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ನ ಅಲ್ಲೇ ಕಂಟಿನ್ಯೂ ಮಾಡಿಸ್ದೆ. ಅದು ಅಲ್ಲದೆ ಹೊರಗಿನ ಜಗತ್ತಿಗೆ ನೀನು ಬದುಕಿದೆ ಅಂತ ಗೊತ್ತಾಗಬಾರ್ದು ಅಂತ ಹೇಳಿದ್ದು ನಿಮ್ಮ ಮಾವನೇ. ಹೌದು, ನಾನೇ ಹೇಳಿದ್ದು. ಹುಲಿ ಬೇಟೆ ಆಡೋದು ನಿಲ್ಲಿಸ್ತು ಅಂತ ಗೊತ್ತಾದರೆ ಹುಲ್ ತಿನ್ನೋ ಜಿಂಕೆ ಮೊಲಗಳೆಲ್ಲನೂ ಹಣ್ಣು ತಿನ್ನೋಕ್ಕೆ ಶುರು ಮಾಡುತ್ತೆ. ಇಡೀ ಕಾಡೆ ನಮ್ಮದು ಅಂತ ಓಡಾಡ್ತಾ ಇರುತ್ತೆ. ಹಾಗೆ ನೀನು ಸತ್ತೋದೆ ಅಂತ ಗೊತ್ತಾದರೆ ಅರಸನಕೋಟೆಯವರು ರಿಲ್ಯಾಕ್ಸ್ ಆಗ್ತಾರೆ, ಖುಷಿಯಿಂದ ಮೈ ಮರಿತಾರೆ. ಆಗ ನಾವು ಅಖಾಡಕ್ಕೆ ಇಳಿಬೋದು ಅಂತ ಯೋಚನೆ ಮಾಡಿದೆ. ಅದೇ ಥರ ನಾನು ಅವರು ಸೇರಿಕೊಂಡು ಅರಸನಕೋಟೆ ಒಗ್ಗಟ್ಟನ್ನು ನಾವು ಒಡೆದ್ವಿ. ಈ ಕ್ಷಣದವರೆಗೂ ನೀನು ಬದುಕಿರೋ ವಿಚಾರ ಅರಸನಕೋಟೆ ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾವೇ ಮುಚ್ಚಿಟ್ವಿ. ಹೊರ ಜಗತ್ತಿಗೆ ನೀನೊಂದು ವರ್ಷದ ಹಿಂದೆನೇ ಸತ್ತು ಹೋಗಿದ್ಯಾ, ಆದರೆ ನಮ್ಮ ಪಾಲಿಗಲ್ಲ. ನಿನ್ನನ್ನು ದೂರ ಇಟ್ಟು ಅನುಭವಿಸಿದ ನೋವು ನನಗೆ ಮಾತ್ರ ಗೊತ್ತು ಅನುಷ್ಕಾ. ಅರೋ ಖುಷಿ ಮೂಡಲ್ಲಿ ಈ ಎಮೋಷನ್ ಎಲ್ಲ ಬೇಕಾ? ಅರಸನಕೋಟೆಯವ್ರ ಬಗ್ಗೆ ಕೆಲವು ವಿಷಯಗಳು ನನಗೆ ಗೊತ್ತಾಗಬೇಕು. ಯಾಕೆ ಅಂದರೆ ಅವರಿಂದ ನನ್ನ ಜೀವನದ ಅತ್ಯಮೂಲ್ಯವಾದ ಒಂದು ವರ್ಷನ ಕಳ್ಕೊಂಡಿದ್ದೀನಿ. ಅದರ ಬೆಲೆ ಏನು ಅಂತ ಅವ್ರಿಗೂ ಗೊತ್ತಾಗಬೇಕಲ್ವಾ? ಗೊತ್ತು ಮಾಡಿಸುವಂತೆ ನೀನೀಗ ಬಂದಾಯ್ತಲ್ಲ, ನಿಧಾನಕ್ಕೆ ಗೊತ್ತು ಮಾಡಿಸು. ಜನನಿ, ಯಾರ್ದು ಫೋನು? ಜನನಿ ಫೋನ್ ಮಾಡ್ತಾ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ಮಾತಾಡ್ತಿದ್ರೆ ಸರಿ ಇರಲ್ಲ. ಮಾತಾಡು. ಹಲೋ, ಕಂಗ್ರ್ಯಾಚುಲೇಷನ್ಸ್ ಅಕ್ಕ, ನೀವು ತಾಯಿ ಆಗ್ತಾ ಇದ್ದೀರಾ. ಅಲ್ಲ, ಜನನಿ ತಾಯಿ ಆಗ್ತಿರೋದ್ರ ಬಗ್ಗೆ ಹೇಳ್ಕೊಳ್ದೆ ನಾನು ತಾಯಿ ಆಗ್ತಿರೋದ್ರ ಬಗ್ಗೆ ಹೇಳ್ತಿದ್ದಾಳಲ್ಲ. ಸಾವಿತ್ರಕ್ಕ ಏನಾದರೂ ವಿಷಯ ಹೇಳಿದ್ರಾ? ಇಲ್ಲ, ಹುಟ್ಟು ನನ್ನ ಮಗು ಮೇಲೆ ಆಣೆ ಮಾಡಿದ್ದಾರೆ. ಹಾಗಾದರೆ ಯಾಕೆ ಹಾಗಂದ್ಲು? ಯಾಕಕ್ಕ, ನಾನು ಖುಷಿ ವಿಷಯ ಹೇಳಿದ್ರು ಏನು ಮಾತಾಡ್ತಾ ಇಲ್ಲ. ನಾನು ತಾಯಿ ಆಗ್ತಿದ್ದೀನಿ ಅಂದೆ. ಮತ್ತೆ
ನೀವು ತಾಯಿ ಆಗ್ತಾ ಇದ್ದೀರಾ ಅಂದೆ? ನನ್ನ ಮಗು ನಿಮಗೂ ಮಗುನೇ ಅಲ್ವಾ ಅಕ್ಕ? ಈ ಮಗುಗೆ ನಾನು ವಯಸ್ಸಲ್ಲಿ ನನಗಿಂತ ನೀವೇ ದೊಡ್ಡವರು. ಹಾಗಾಗಿ ನನಗಿಂತ ಮೊದಲು ನಿಮಗೆ ಮಗು ಆಗಬೇಕಾಗಿತ್ತು. ಆದರೂ ನೀವೇನು ಬೇಜಾರಾಗಬೇಡಿ ಅಕ್ಕ. ಆದಷ್ಟು ಬೇಗ ನಿಮಗೂ ಮಗು ಆಗುತ್ತೆ. ನೀವು ತಾಯಿ ಆಗ್ತಿದ್ದೀರಾ ಅನ್ನೋ ಖುಷಿ ವಿಷಯನ ಎಲ್ಲರ ಹತ್ರನೂ ಹೇಳುವಂಥ ಟೈಮ್ ಬಂದೇ ಬರುತ್ತೆ. ನಿಮ್ಮನ್ನ ನೋಡಬೇಕು, ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಆಯಿತು. ಆದರೆ ನಾನು ಅಲ್ಲಿಗೆ ಬರೋದಕ್ಕಾಗಲಿಲ್ಲ. ಅದಕ್ಕೆ ಫೋನ್ನಲ್ಲೇ ಈ ವಿಷಯನ ಹೇಳ್ತಾ ಇದ್ದೀನಿ. ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಅಕ್ಕ. ನಾಳೆ ನನಗೆ ಬಸ್ರಿ ಬೈಕೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸಂತೋಷ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಪುಟ್ಟ. ನಮ್ಮ ಅಕ್ಕ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವ್ರು ನನ್ನ ಜೊತೆ ಮಾತು ಬಿಟ್ಬಿಟ್ಟಿದ್ರು. ಈಗ ನಿನ್ನ ವಿಷಯ ಹೇಳಿದ್ನಲ್ಲ, ಅದಕ್ಕೆ ನನ್ನ ಜೊತೆ ಮಾತಾಡ್ತಿದ್ದಾರೆ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ತುಂಬ ಖುಷಿ ಆಯಿತು. ನೀವು ಭಾವ ಎಲ್ಲ ಆರಾಮಾಗಿದ್ದೀರಾ ತಾನೇ? ಸರಿ ಅಕ್ಕ. ಭಾವನ, ಗಣಿನ, ಅಪ್ಪನ ಎಲ್ಲರನ್ನೂ ಕೇಳಿದೆ ಅಂತ ಹೇಳಿ. ಫ್ರೀ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮನ್ನು ನೋಡೋದಕ್ಕೆ ಅಲ್ಲಿಗೆ ಬರ್ತೀನಿ. ಸರಿ ಸರಿ ಅಕ್ಕ, ಬಾಯ್. ಪಾಪ, ನಾನು ಜನನ ಜೊತೆ ಸರಿಯಾಗಿ ಮಾತೇ ಆಡಲಿಲ್ಲ. ಅವಳು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಹೇಳಿದ್ಮೇಲಾದರೂ ನಾನು ಅವಳ ಹತ್ರ ಚೆನ್ನಾಗಿ ಮಾತಾಡ್ಬೇಕಿತ್ತಲ್ವಾ ಯಜಮಾನ್ರೆ? ಪರವಾಗಿಲ್ಲ ಪಾರು, ನಮ್ಮ ಉದ್ದೇಶ ಈಡೇರೋವರೆಗೂ ನಾವು ನಮ್ಮ ಮನಸ್ಸನ್ನ ಕಲ್ ಮಾಡಿಕೊಳ್ಳೇಬೇಕು. ನನಗೂ ಅಯ್ಯೋ ಅನ್ನಿಸ್ತು. ಆದರೆ ಪರಿಸ್ಥಿತಿ ಹೀಗಿರುವಾಗ ನಾವು ಹೇಗೆ ಚೆನ್ನಾಗಿ ಮಾತಾಡೋದಕ್ಕಾಗುತ್ತೆ ಹೇಳು? ಬದುಕಿರೋ ನಿನ್ನ ಫೋಟೋಗೆ ಹಾರ ಹಾಕಿದ್ದೀನಿ ಅಂತ ಫೀಲ್ ಮಾಡ್ಕೋಬೇಡ. ಈ ಹಾರ ಹಾಕಬೇಕಾದ್ರೆ ಮನಸ್ಸಲ್ಲಿ ಸೇಡಿನ ಜ್ವಾಲೆ ಕುದೀತಾ ಇತ್ತು. ಆದರೂ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಈ ಫೋಟೋಗೆ ಹಾರ ಹಾಕ್ತೆ. ಯಾಕೆ ಗೊತ್ತಾ? ನಿನ್ನ ಸಾವಿಗೆ ಶರಣ ಆಗೋ ಹಾಗೆ ಮಾಡಿದ್ದು ಆ ಅರಸನಕೋಟೆ ಮನೆಯವರು. ಅದು ನನ್ನ ಮನಸ್ಸನ್ನ ಚುಚ್ಚಿ ಚುಚ್ಚಿ ನನ್ನ ದ್ವೇಷನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ. ಆ ಕಾರಣಕ್ಕೆ ನಿನ್ನ ಫೋಟೋಗೆ ಹಾರ ಹಾಕಿತ್ತು. ಅದು ಅಲ್ಲದೆ ಪ್ರೀತುನ ಟ್ರ್ಯಾಪ್ ಮಾಡಿದ ಕಾರಣಕ್ಕೆ ಅವನ ಈ ಮನೆಗೆ ಬಂದು ಹೋಗಿ ಮಾಡ್ತಿದ್ದ. ಅವನಿಗೆ ನೀನು ಬದುಕಿರೋ ಯಾವ ಸುಳಿವು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ಫೋಟೋಗೆ ಹಾರ ಮತ್ತೆ ದೀಪ ಕಂಟಿನ್ಯೂ ಮಾಡಬೇಕಾಯ್ತು.
ಅಖಿಲಾಂಡೇಶ್ವರಿ ಈಗ ಹೇಗಿದ್ದಾಳೆ? ಇಷ್ಟು ದಿನ ಚೆನ್ನಾಗೇ ಇದ್ಲು, ಆದರೆ ಈಗ ಧರ್ಮಾಧಿಕಾರಿ ಪಟ್ಟನ ಅವಳಿಂದ ಕಿತ್ಕೊಂಡಿದ್ದೀವಿ. ಸಾಲದಕ್ಕೆ ಅವಳು ದೊಡ್ಡ ಮಗ ಆದಿ ಆಸ್ತಿಯಲ್ಲಿ ಪಾಲು ಕೇಳಿದ್ದಕ್ಕೆ ಮಗನ್ನು ಸೊಸೆನೂ ಮನೆಯಿಂದ ಹೊರಗಡೆ ಹಾಕಿದ್ದಾಳೆ. ಗ್ರೇಟ್ ಗ್ರೇಟ್. ಈಗ ಅವರಿಬ್ಬರಲ್ಲಿದ್ದಾರೆ? ಆ ಡ್ರೈವರ್ ಹನುಮಂತು ಮನೆ. ನಮ್ಮ 3 ಜನ ಪ್ರಕಾರ ಅರಸನಕೋಟೆ ಒಗ್ಗಟ್ಟನ್ನ ಕೊನೆಗೂ ಹೊಡೆದ್ವಿ ಅಲ್ವಾ ಅನುಷ್ಕಾ? ಯಾಕೆ 3 ಜನ ಮಾತ್ರ ಅಂತ ಇದ್ದೀರಾ? ಅನನ್ಯನ್ ಮರ್ತ್ಬಿಟ್ರಾ? ಸಾರಿ ಮಾ. ಆದಷ್ಟು ಬೇಗ ಅನನ್ಯಾಗೂ ಬೇಲ್ ಕೊಡಿಸ್ಬೇಕು. ಕೊಡ್ಸೋಣ, ಖಂಡಿತ ಕೊಡಿಸ್ತೀನಿ. ನೋಡು, ಈಗ ನೀನು ಬಂದಿದ್ಯಲ್ಲ, ಕೇಕ್ ಕಟ್ ಮಾಡೋಣ. ಬೆಳಕು ಮೂಡ ಹಾಗೆ ಮಾಡ್ಬೇಕಮ್ಮ. ನೀನು ನೋಡಿದ್ರೆ ಬೆಳಕನ್ನು ಆರಿಸ್ತಾ ಇದೆಯಾ? ನಾನು ಆರಿಸಿದ್ದು ಅರಸನಕೋಟೆ ಬೆಳಕನ್ನ. ಇನ್ಮುಂದೆ ಅವರು ಕತ್ಲಲ್ಲಿ ಕೊಳಿಬೇಕು, ಆದರೆ ನಾವು ಬೆಳಕಲ್ಲಿ ಬೆಳಗಬೇಕು. Mom. ಹಲೋ, ಕಂಗ್ರ್ಯಾಚುಲೇಷನ್ಸ್ ಅಕ್ಕ, ನೀವು ತಾಯಿ ಆಗ್ತಾ ಇದ್ದೀರಾ. ಆದರೂ ನೀವೇನು ಬೇಜಾರಾಗಬೇಡಿ ಅಕ್ಕ, ಆದಷ್ಟು ಬೇಗ ನಿಮಗೂ ಮಗು ಆಗುತ್ತೆ. ನೀವು ತಾಯಿ ಆಗ್ತಿದ್ದೀರಾ ಅನ್ನೋ ಖುಷಿ ವಿಷಯನ ಎಲ್ಲರ ಹತ್ರನೂ ಹೇಳುವಂಥ ಟೈಮ್ ಬಂದೇ ಬರುತ್ತೆ. ಆರು, ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕೆ ಬೇಜಾರಾಗಿದ್ಯಾ? ಯೋಚನೆ ಮಾಡಬೇಡಿ ಅಕ್ಕ, ನೀವು ಆದಷ್ಟು ಬೇಗ ತಾಯಿ ಆಗ್ತೀರಾ ಅಂತ ಜನನಿ ನನ್ನ ಹತ್ರ ಹೇಳಿದಾಗ ನಾನು ನಿನ್ನ ಹಾಗೆ ತಾಯಿ ಆಗ್ತಾ ಇದ್ದೀನಿ. ಅರಸನಕೋಟೆ ವಂಶದ ಕುಡಿ ನನ್ನ ಹೊಟ್ಟೆಲು ಬೆಳೀತಿದೆ ಅಂತ ಖುಷಿಯಿಂದ ಹೇಳಬೇಕು ಅಂದ್ಕೊಂಡೆ. ಆದರೆ ಪರಿಸ್ಥಿತಿ ನಪ್ಕ ಬಂದು ಸುಮ್ಮನಾಗ್ಬಿಟ್ಟೆ. ಎಲ್ಲ ಚೆನ್ನಾಗಿದ್ದಿದ್ರೆ ನಾಳೆ ನನಗೂ ಜನನಿ ಜೊತೆ ಬಸ್ರಿ ಬೈಕೆ ಶಾಸ್ತ್ರ ಮಾಡ್ತಿದ್ರಲ್ವ ಯಜಮಾನ್ರೆ?
ಮನೆಯಿಂದ ಹೊರಗೆ ಬಂದು ನಿಮ್ಮ ತಮ್ಮನ ಸಮಸ್ಯೆ ಎಲ್ಲ ಸರಿ ಮಾಡ್ತೀವಿ, ಅತ್ಯಮ್ಮನ ಹತ್ರ ನಡೆದ ವಿಷಯ ಎಲ್ಲ ಹೇಳಿ ವಾಪಸ್ ಅರಸನ್ ಕೋಟೆಗೆ ಹೋಗ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಅತ್ಯಮ್ಮ ನಾವು ಮತ್ತೆ ಅರಸನ್ ಕೋಟೆಗೆ ಹೋಗದೆ ಇರೋ ಥರ ಮಾತಾಡಿದ್ರಲ್ಲ ಯಜಮಾನ್ರೆ. ನಮ್ಗೆಲ್ಲರೂ ಇದ್ದು ಯಾರು ಇಲ್ಲದೆ ಇರೋ ಥರ ಆಗೋಯ್ತಲ್ಲ ಯಜಮಾನ್ರೆ. ಇದೇ ಥರದ ಒಂದು ಪುಟಾಣಿನ ನೀವು ನಮಗೆ ಕೊಡಬೇಕು.